ಮಾವಿನಕಾಯಿ ಸೀಸನ್ನಲ್ಲಿ ಹುಳಿಯಾಗಿರುವಂಥ ಈ ಮಾವಿನಕಾಯಿ ರಸಂನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ ಈ ಮಾವಿನಕಾಯಿ ರಸಂ. ಹುಳಿ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಸೊ ಅದು ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕೊನೆವರೆಗೂ ಸ್ಕಿಪ್ ಮಾಡ್ದಿದಂಗೆ ನೋಡಿ. ಇಲ್ಲಿ ನಾನು ಒಂದು ಅರ್ಧ ಬಟ್ಲಷ್ಟು ತೊಗರಿಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು, ಜೀರಿಗೆ ಪುಡಿ, ಒಂದೆರಡು ಮೆಣಸಿನ್ಕಾಯಿ, ಹಾಗೆ ಪೆಪ್ಪರ್ ಪೌಡರು, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಾಗೆ ಈ ರೀತಿ ಮಾವಿನಕಾಯಿನ ಉಪ್ಪಿನಕಾಯಿಗೆ ಅಥವಾ ಬೇರೆದಕ್ಕೆ ತಿನ್ನೋದಕ್ಕೆ ಬಳಸಿರ್ತೀವಿ. ಉಳಿದಿರುತ್ತಲ್ವ ಅದು ವಾಟೆ, ಅದನ್ನಷ್ಟನ್ನೇ ಬಳಸ್ಕೊಂಡು ರಸಂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈ ಮಾವಿನಕಾಯಿನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ ನೋಡಿ. 2 ಮಾವಿನಕಾಯಿಂದ ಇಷ್ಟೇ ಬಂದಿರೋದು. ಈಗ ಅರ್ಧ ಬಟ್ಲಷ್ಟು ಅಂದರೆ ಒಂದು 3 ಸ್ಪೂನಷ್ಟು ತೊಗರಿಬೇಳೆನ ನೆನೆಸ್ಬಿಟ್ಟು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಕುಕ್ಕರ್ಗೆ ಇಡ್ತಾ ಇದ್ದೀನಿ. ಈಗ ಇದಕ್ಕೆ ಹಚ್ಚಿಟ್ಕೊಂಡಿರೋ ಮಾವಿನಕಾಯಿನ ಹಾಕ್ಕೊತಾ ಇದ್ದೀನಿ. ನೀವು ಡೈರೆಕ್ಟ್ ಮಾವಿನಕಾಯಿನ ಹಚ್ಚಿ ಹಾಕ್ಕೊತೀನಿ ಅಂದರೆ ಸಿಪ್ಪೆನ ಎರೆದ್ಬಿಟ್ಟು ಹಾಕ್ಕೋಬೋದು. ಸಿಪ್ಪೆ ಸಮೇತ ಹಾಕ್ಕೋಬಾರ್ದು. ಹಾಗೆ ಒಂದು 2 ಮೆಣಸಿನ್ಕಾಯಿ, ಹಾಗೆ ಶುಂಠಿನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು 2ರಿಂದ 3 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 5ರಿಂದ 6 ವಿಷಲ್ ಕುಕ್ಕರ್ ಕೂಗಿಸ್ಕೋಬೇಕಾಗತ್ತೆ. ಅಂದರೆ ಬೇಳೆ ಪೂರ್ತಿ ಕರಗಬೇಕು. ಸೊ ಆ ರೀತಿ 5ರಿಂದ 6 ವಿಷಲ್ ಕುಕ್ಕರ್ ಕೂಗಿಸ್ಕೋಬೇಕು. ಈಗ ಕುಕ್ಕರ್ ಕೂಗಿದ್ದಾದಮೇಲೆ 5ರಿಂದ 6 ಸಲ ಕೂಗಿಸ್ಕೋಬೇಕು. ಈಗ ಕಂಪ್ಲೀಟಾಗಿ ಬೇಳೆ ಎಲ್ಲ ಕರಗೋಗಿರುತ್ತೆ. ಈಗ ಇದನ್ನು ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಬೇಕಾಗಿರುತ್ತೆ. ಏನಕ್ಕೆ ಅಂದರೆ ಇಲ್ಲಿ ಮೆಣಸಿನ್ಕಾಯಿ ಹಾಗೆ ಮಾವಿನಕಾಯಿ ಹಾಕಿರ್ತೀವಲ್ವ, ಅದು ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅದಕ್ಕೋಸ್ಕರ ಆದಷ್ಟು ಹುಳಿಯಾಗಿರೋ ಮಾವಿನಕಾಯಿನ ತೊಗೊಳ್ಳಿ ಇದಕ್ಕೆ. ಆಗ ಮಾತ್ರ ಈ ಮಾವಿನಕಾಯಿ ರಸಂ ತುಂಬಾ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಮೆಣಸಿನ ಪುಡಿ ಹಾಗೆ ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಮೆಣಸಿನ ಪುಡಿ, 1 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ನೀವು ಅದೆರಡೂ ಇಲ್ಲ ಅಂದರೆ, ಪುಡಿ ಇಲ್ಲ ಅಂದರೆ ಸೊ ಅದನ್ನು ಪುಡಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ತೀರಾ ಮಂದಗಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು. ಮಾವಿನಕಾಯಿ ಸೀಸನ್ ಬಂದಾಗ ಉಪ್ಪಿನಕಾಯಿ ಹಾಕ್ತೀವಿ, ಆದರೆ ಒಳಗಡೆ ಇರೋ ವಾಟೆ ಹತ್ರ ಇರೋ ಮಾವಿನಕಾಯಿನ ಹಾಗೆ ಬಿಟ್ಬಿಡ್ತೀವಿ. ಅದನ್ನು ಹಾಗೆ ತಿಂತೀವಿ ಕೂಡ. ಅದನ್ನು ಈ ರೀತಿ ಒಂದು ರಸಂ ಮಾಡ್ಕೊಂಡು ತಿಂದರೆ ತುಂಬಾ ರುಚಿಯಾಗೂ ಇರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆದಷ್ಟು ಮಾವಿನಕಾಯಿ ಹುಳಿಯಾಗಿರುವಂಥ ಮಾವಿನಕಾಯಿ ತೊಗೊಂಡ್ರೆ ಮಾತ್ರ ಈ ರಸಮ್ಮು ಟೇಸ್ಟ್ ಕೊಡೋಕ್ಕೆ ಸಾಧ್ಯ. ಮಾವಿನಕಾಯಿ ರಸಂ ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. 1-2 ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವು, ಸ್ವಲ್ಪ ಇಂಗನ್ನ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಒಣಮೆಣಸಿನ್ಕಾಯಿನೂ ಸಹ ಹಾಕ್ಕೋಬೋದು. ಈಗ ಒಗ್ಗರಣೆ ಎಲ್ಲ ಆದಮೇಲೆ ರಸಂಗೆ ಈ ಒಗ್ಗರಣೆನ ಹಾಕ್ಕೊಂಡ್ರೆ ಮಾವಿನಕಾಯಿ ರಸಂ ರೆಡಿ ಆಗತ್ತೆ. ಯಾವಾಗಲೂ ಮಾಡೋ ರಸಂಗಿಂತ ಈ ರಸಂ ತುಂಬಾ ಡಿಫ್ರೆಂಟಾಗೂ ಇರುತ್ತೆ. ಹಾಗೆ ಇದು ಸಾರು ಥರನೂ ಬರುತ್ತೆ, ರಸಂ ಥರನೂ ಆಗುತ್ತೆ ಬೇಳೆ ಹಾಕೋದ್ರಿಂದ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಡಿಫ್ರೆಂಟಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಇದನ್ನು ಸ್ವಲ್ಪ ಬಿಸಿ ಅನ್ನಕ್ಕೆ ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ನೀವು ಹಾಗಾದರೆ ಈ ರಸಂನ ಒಂದು ಸಲ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು.